ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನೀವು ಕೂಡ ನಿಮ್ಮ ಅದೃಷ್ಟದ ಕೀನ ಪಡ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ವಾಟ್ಸ್ಆಪ್ ಸಂಖ್ಯೆ ಬರ್ತಾ ಇದೆ. ಆ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡೋದ್ರ ಮುಖಾಂತರ ನೇರವಾಗಿ ಬಂದು ನಿಮ್ಮ ಒಂದು ಅದೃಷ್ಟದ ಕೀನ ಪಡ್ಕೊಳ್ಬಹುದು. ಇನ್ ಕೇಸ್ ಡೈರೆಕ್ಟ್ ಆಗಿ ಬರೋದಕ್ಕಾಗೋದಿಲ್ಲ ಅಂತಂದ್ರೆ ಆದಷ್ಟು ಬೇಗ ನಂಬರ್ಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಒಂದು ಅದೃಷ್ಟದ ಕೀನ ಪಡ್ಕೊಳ್ಳುವಂತ ಒಂದು ವಿಡಿಯೋನಲ್ಲಿ ಸಾಕಷ್ಟು ವಿಚಾರಗಳು, ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನ ತಿಳ್ಕೊಂಡ್ವಿ. ತುಂಬಾ ಜನಕ್ಕೆ ಅನೇಕ ರೀತಿಯಾಗಿರುವಂತಹ ಸಹಾಯಗಳನ್ನ ನೀವು ಮಾಡಿದೀರಾ ಅಂತಾನೆ ಹೇಳ್ಬೋದು. ನೀವೆಲ್ಲೂ ಅದನ್ನ ಹೇಳಲ್ಲ, ಬಟ್ ಆ ವಿಚಾರಗಳಿಂದ ನಾವು ತಿಳ್ಕೊಂಡ್ವಿ. ಅವರ ಒಂದು ಬಿಸ್ನೆಸ್ಗಾಗಿರ್ಬೋದು, ಕೆಲಸ ಕಾರ್ಯಗಳಿಗಾಗಿರ್ಬೋದು, ಕಾಲೇಜ್ ಸೀಟ್ ಆಗಿರ್ಬೋದು, ಆ ರೀತಿ ಅನೇಕ ಕೆಲಸಗಳನ್ನ ನೀವು ಮಾಡ್ತಾ ಬಂದಿದ್ದೀರಾ. ಈಗ ಯಾರಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ನೀವು ಯಾವ ರೀತಿ ಒಂದು ಸಹಾಯವನ್ನ ಮಾಡ್ಬೋದು? ಯಾಕಂದ್ರೆ ಆ ಗ್ರೂಪ್ ನಲ್ಲಿ ಬರೋದ್ರಿಂದ ಅವ್ರಿಗೆ ಆಗುವಂತ ಬೆನಿಫಿಟ್ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ರಿ. ಅದರ ಜೊತೆನಲ್ಲಿ ಈಗ ಸಾಕಷ್ಟು ಜನ ಎಲ್ಲೋ ಒಂದು ಕಡೆ ಈ ತೀರ್ಥ ಸ್ನಾನಗಳು ಅಥವಾ ವಿಶೇಷವಾಗಿರುವಂತಹ ದಿನಗಳಲ್ಲಿ ನದಿ ಸ್ನಾನ, ಬಾವಿ ಸ್ನಾನ ಇದು ಮಾಡೋದ್ರಿಂದ ಏನಾದ್ರೂ ನಮ್ಗೆ ಜೀವನದಲ್ಲಿ ಒಳಿತನ್ನ ಕಾಣುವಂಥದ್ದಕ್ಕೆ ಅವಕಾಶ ಇರುತ್ತಾ ಗುರುಗಳೇ? ಈ ವಿಶೇಷವಾಗಿರುವಂತಹ ದಿನಗಳಲ್ಲಿ ಸ್ನಾನ ಮಾಡೋದ್ರಿಂದ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿದ್ರು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಸಹಾಯ ಮಾಡೋದಕ್ಕೆ ನಾನು ಕಾರಣ ಅಲ್ಲ, ಎಲ್ಲ ದೈವಲೀಲೆಯೇ, ಎಲ್ಲವೂ ದೈವಲೀಲೆಯೇ. ಆದ್ದರಿಂದ ಅನುಕಂಪದ ಪ್ರೀತಿಯ ಸೆಳೆತಗಳು ಎಲ್ಲೆಲ್ಲಿ ಇರುತ್ತವೋ ಅವ ದಯಪಾಲಿಸ್ತಾನದು. ಇಲ್ಲಿ ನಾನು ನಿಮಿತ್ತ ಮಾತ್ರ, ನನ್ನನ್ನು ಕೌಂಟಿಗೂ ತೆಗೆದುಕೊಳ್ಳಬೇಡಿ. ಇಲ್ಲಿ ಹೇಗೆ ಈ ಮಾರಲ್ ಸಪೋರ್ಟ್ ಅಂತಂದರೆ, ಯಾರಿಗೆ ಹಸಿವಿದೆಯೋ ಅವರಿಗೆ ಆ ಹಸಿವು ನಿವಾರಣೆಗಳಿಗೆ ಏನು ಬೇಕೋ ಅದರ ಅವಶ್ಯಕತೆಯನ್ನು ಭಗವಂತ ಕೊಟ್ಬಿಟ್ಟಿರ್ತಾನೆ. ನಾವು ಸ್ವಲ್ಪ ಕಾರಣೀಭೂತರಷ್ಟೇ ಅದಕ್ಕೆ, ಹಾಗೆ ಮಾರ್ಗದರ್ಶನದಲ್ಲಿ ಹೊರಟೋಗ್ತೇವೆ. ಈಗ ಒಂದು ಉದಾಹರಣೆ ಅಂತಂದರೆ, ಯಾರೋ ಒಂದು ಜಾಗವನ್ನು ತೆಗೆದುಕೊಳ್ಳುತ್ತಾರೆ ಅಥವಾ ಮಾರಾಟವನ್ನು ಮಾಡುತ್ತಾರೆ, ತೆಗೆದುಕೊಳ್ಳುವವರು ಇರ್ತಾರೆ. ಇದೆಷ್ಟೋ ಸಲ ನಾನು ಈ ಜಾತಕ ನೋಡೋಕ್ಕೆ ಬರ್ತಾರೆ ಈ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರು. ಗುರುಗಳೇ, ನಮ್ಮ ಮಗಳಿಗೆ ಎಷ್ಟು ಪ್ರಯತ್ನ ಪಟ್ಟರು ಮದುವೆ ಆಗ್ತಿಲ್ಲ ಅಂತೇಳಿ ನೋಡಿಸಿರ್ತಾರೆ, ಕುಜದೋಷ ಅದು. ನನ್ನ ಹತ್ರ ಹುಡುಗರು ಈ ಹಿಂದೆನೆ ಬಂದೋಗಿರ್ತಾರೆ. ಅವ್ರದ್ದು ಇವ್ರಿಗೆ ಮ್ಯಾಚ್ ಆಗತ್ತಾ ನಾನು ಪರೀಕ್ಷೆ ಮಾಡ್ತೇನೆ, 10 ಸಲ ಚೆಕ್ ಮಾಡ್ತೇನೆ. ನೋಡಿ ಅಮ್ಮ, ಇದು ನನ್ನ ಬಳಿ ಇರುವಂಥದ್ದೇ, ಈ ಮೊದಲು ಬಂದು ಹೋಗಿರುತ್ತೆ, ತೆಗೆದುಕೊಂಡು ಒಂದ್ಸಲ ನೀವು ನೋಡಿ. ಇದನ್ನು ಮಾಡೋಕೆ ಏನು ಕಷ್ಟ ಆಗುತ್ತೆ? ಏನಿಲ್ಲ, ಸುಮ್ಮನೆ ಅವ್ರು ಬಂದರು, ಏನೋ ನೋಡಿಸಿದ್ರು, ಹೋದರು, ಮತ್ತೆ ರೆಮಿಡಿ ಮಾಡ್ಕೊಂಡು ಹೊರಟರು. ಅರೆ, ನಾನು ಯಾಕೊಂದು ಪ್ರಯತ್ನ ಪಡಬಾರದು? ಈ ಹುಡುಗನ ಈ ಹಿಂದೆ ಬಂದೋಗಿದ್ದಾನಲ್ಲ, ಹಾಗೆಯೇ ಈಗ ಈ ಹುಡುಗ ಬಂದಿರ್ತಾನೆ, ಈ ಹಿಂದೆ ಯಾರೋ ಒಂದು ವಧುವಿನ ಕಡೆಯವ್ರು ಬಂದೋಗಿರ್ತಾರೆ. ಹೀಗೆ ಬಹಳ ಮ್ಯಾಚ್ ಮಾಡಿರ್ತಾನೆ. ಇನ್ಯಾರೋ ನನಗೆ ಗೊತ್ತಿರೋಂಥವ್ರು, ಈಗ ನೋಡಿ ಯಾವುದೋ ಒಂದು ಕಂಪನಿ, ಒಂದು 4 ಕಂಪನಿಯ ವ್ಯಕ್ತಿಗಳು ನನ್ನ ಸಂಗಡ ಇದ್ದಾರೆ. ಗುರುಗಳೇ, ನಾವಿಲ್ಲೊಂದು ದೊಡ್ಡ ಮಟ್ಟದ್ದು ಏನೋ ಮಾಡ್ತಿದ್ದೇವೆ, ಒಂದು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೇವೆ, ಒಂದು ದೊಡ್ಡ ಮಟ್ಟದ್ದು ವಿಲ್ಲಾ ಪ್ರಾಜೆಕ್ಟ್ ಮಾಡ್ತಿದ್ದೇವೆ. ಇದು ವಾಸ್ತು ಇದೆಯಾ? ನಮ್ಮ ಕಂಪನಿ ನೇಮ್ ನಾನು ಕೆಲವೊಬ್ಬರಿಗೆ ನೇಮ್ಸ್ ಕೊಟ್ಟಿರ್ತೇನೆ. ಯಾಕಂದ್ರೆ ಲ್ಯಾಂಡ್ ಮಾಡೋಂಥವ್ರಿಗೆಲ್ಲ ಕೂಡ ಸಾಧ್ಯ ಆದಷ್ಟು ನೈನೇ ಬರಬೇಕು. ಆ ನೇಮ್ ಏನು ಸೆಟ್ ಮಾಡ್ಕೊಂಡ್ರು ಕೂಡ, ಲೇಔಟ್ ಮಾಡೋವಂಥವ್ರು, ವಿಲ್ಲಾ ಮಾಡೋವಂಥವ್ರು, ಆ ದೊಡ್ಡ ಮಟ್ಟದ ಆ ಒಂದು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಏನು ಮಾಡೋದು ಕೂಡ ಆ ಪದ್ಧತಿಯಲ್ಲಿ ಬರಬೇಕಾಗತ್ತೆ. ಇದನ್ನು ಮಾಡಿರ್ತೀನಿ ಅಂಥವರು ಕೆಲವರು ನನಗೆ, ಗುರುಗಳೇ ಈ ಲ್ಯಾಂಡ್ ನನಗೆ ಆಗಿ ಬರುತ್ತಾ, ಈ ದಿಕ್ಕಿಗಿದೆ ಅಂತ ಕೆಲವರು ಕಳಿಸಿರ್ತಾರೆ. ಅದರ ಪ್ರಕಾರ ಈಗ ಯಾರೋ ಒಬ್ಬರು ಮಾರಾಟ ಮಾಡಿರ್ತಾರೆ ಅಂದ್ಕೊಳ್ಳಿ. ಗುರುಗಳು, ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೆ, ನಮ್ಮ ಜಮೀನು ಮಾರಾಟವಾಗ್ತಿಲ್ಲ ಅಂತಂದರೆ ಇದೇ ಕಂಪ್ನಿಗೆ ಹೇಳ್ತೇನೆ, ನೋಡ ಯಾರ ನಮ್ಮ ಭಕ್ತರು ಇದೆ ಕಣಪ್ಪ, ನೀನು ತೆಗೆದುಕೊಳ್ಳೋ ಹಾಗಿದ್ರೆ ಅವರಿಗೆ ಸಹಕರಿಸು, ಶೀಘ್ರವಾಗಿ ಅದೇನಾಗುತ್ತೋ ನೋಡಿಕೊಂಡು ತಗೊಳ್ಳಿ. ಇದು ಯಾಕೆ ನಾನು ಹೇಳ್ಬಾರ್ದು? ಹೀಗೆ ಇನ್ಯಾರಿಗೋ ಸಹಾಯ, ಅದೇ ನಾನು ಅದನ್ನೇ ನೋಡ್ತೇನೆ, ಯಾವ ಯಾವ ರೀತಿಯಲ್ಲಿ ಹೇಗಿರುತ್ತೋ ಆಯಾಯ ಆಯಾಮದಲ್ಲಿ ಅವರಿಗೆ ನಾನು ಸಹಕರಿಸೋದ್ರಿಂದ ತಪ್ಪಿಲ್ಲ, ಸಹಾಯವಾಗುವಂಥದ್ದು. ಬಟ್ ಎಲ್ಲರಿಗೂ ಕೂಡ ಆ ಮನಸ್ಸು ಬರೋದಿಲ್ಲ ಅಲ್ವಾ ಗುರುಗಳೇ, ನಮ್ಗೆ ಯಾಕೆ ಬೇಕು ಅಂತ? ಅಲ್ಲ, ಎಲ್ಲರದು ನನ್ನ ತಲೆಗೆ ಹಾಕೊಳ್ಳಲ್ಲ. ನನ್ನ ಧರ್ಮ ಏನಂತಂದ್ರೆ ಅವನನ್ನು ಬದಲಾಯಿಸುವಂಥದ್ದು. ಇನ್ನು ನೋಡಿದ್ದೆ ನಾನು ಕೆಲವ್ರನ್ನೆಲ್ಲ ಕೂಡ, ಅವ್ರನ್ನ ಬಹಳ ತುಂಬ ನನಗೆ ಸಿಕ್ಕಾಕೊಂಡಾಗ ಒಂದಷ್ಟು ಬೈಯೋ ರೀತಿಯಲ್ಲಿ ತಿದ್ದಿರ್ತೇನೆ.
ನಿಮಗೆ ಕಡು ಕಷ್ಟ ಕಾಲ ಬರುತ್ತಲ್ಲ, ಅಥವಾ ನೀವೇ ಅವರಾಗ ಒಂದ್ಸಲ, ಆವಾಗ ನಿಮ್ಗೆ ಅರ್ಥ ಆಗತ್ತೆ. ಅದಕ್ಕೆ ಅಟ್ಲೀಸ್ಟ್ ನಿಮ್ಮ ಮುಂದೆ ಬಂದಾಗ ಈ ರೀತಿ ಒಂದು ಡೈರೆಕ್ಷನ್ ಕೊಟ್ಕೊಂಡು ಮುಂದೆ ಹೋಗಿ ಮಾಡಿ ಅಂತ ನಾನು ತಿಳಿಸಿರ್ತೇನೆ. ಬರೀ ನಿಮ್ಮ ಕಾಯಕ ನಿಮ್ಮ ಕೆಲಸ ಮಾಡ್ತೀವಿ ನಿಜ, ಆದರೆ ಇನ್ನೂ ಬೇರೆಯವ್ರದ್ದು ಮಾಡ್ಕೊಳ್ಳೋಕ್ಕೆ ನಿಮಗೆ ಶಕ್ತಿ ಕೊಟ್ಟಿರ್ತಾನೆ ದೇವರು. ಅದನ್ನ್ಯಾಕೆ ಮಾಡಬಾರದು ಹೀಗೆ ತೆಗೆದುಕೊಳ್ಳುತ್ತೇನೆ. ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ, ಅವರು ಒಂದು ಬಟ್ಟೆ ಶಾಪ್ ಮಾಡಿದ್ರು ಅನ್ಕೊಳ್ಳೋಣ. ಆ ಬಟ್ಟೆ ಶಾಪ್ ಮಾಡಿರ್ತಕ್ಕಂಥವ್ರಿಗೆ ನನಗೆ ಗೊತ್ತಿರತಕ್ಕಂಥವ್ರು ಕೆಲವೊಂದು ಫ್ಯಾಕ್ಟ್ರಿ ಮಾಡಿರ್ತಾರೆ. ನೋಡಪ್ಪ, ನಮ್ಮ ಭಕ್ತರಿಗೆ ನೀವು ಫ್ಯಾಕ್ಟ್ರಿ ಇಲ್ಲ, ಲಾಟೆ ಕೊಡ್ತೀಯಲ್ಲ ನೀನು ಯಾರ್ಯಾರಿಗೋ, ಇವ್ರಿಗೂ ಕೊಡು, ಹೇಳಕ್ಕೇನು ಕಷ್ಟ. ಅವಾಗ ಅವರು ಗುರುಗಳು ಕಡೆಯವರು ಇವರು ಅಂತೇಳಿ ಅವರಿಗೆಲ್ಲ ಕೊಡೋಕ್ಕೆ ಸ್ವಲ್ಪ ಕಡಿಮೆ ಕೊಡುವಂಥದ್ದು. ಈ ರೀತಿ ಆ ಒಂದು ಗ್ರೂಪ್ ಅಂತ ಹೇಳಿದ ಅರ್ಥವೇ ಎಷ್ಟು. ಯಾರೀಗ ಆ ನಂಬರಲ್ಲಿ ಬಂದು ಅವ್ರಿಗೆ ಸಂಬಂಧಪಟ್ಟ ಮೆಸೇಜ್ ಹಾಕಿರ್ತಾರೋ ಅವ್ರಿಗೆ ನಾನು, ಗುರುಗಳೇ ನನ್ನದ್ದು ಇದೊಂದು ಜಮೀನು ಮಾರಾಟವಾಗ್ತಿಲ್ಲ ಅಂತ ಆ ನಂಬರ್ನವ್ರು ಹಾಕಿದ್ರೆ ಇನ್ಯಾರಿಗೂ ಕಾಣಲ್ಲ. ಅದು ನನಗೆ ಗೊತ್ತಿರುತ್ತೆ. ಅದಕ್ಕೆ ನಾನು ಅವರಿಗೆ ಒಂದು ನಂಬರ್ ಕೊಡ್ತೇನೆ, ನೋಡಿ ಇಂಥವ್ರ ಜೊತೆ ನೀವು ಮಾತಾಡಿ ಮುಂದುವರಿರಿ. ಇನ್ನು ಅವರು ನಿಮ್ಗೆ ಹೇಗೆ ಸಹಕಾರ ನನಗೆ ತಿಳಿಸಿ, ಎಷ್ಟರ ಮಟ್ಟಿಗೆ ನಿಮ್ಗೆ ಅವ್ರು ಸಹಕರಿಸಿದ್ರು ಅದನ್ನು ತಿಳಿಸಿ. ಇಷ್ಟನ್ನು ನಾನು ಅವರಿಗೆ ನೀಟಾಗಿ ಅವರಿಗೆ ಮೆಸೇಜ್ ಕೊಟ್ಟಿರ್ತೇನೆ. ಕಾಲ್ ಮಾಡಿ ಮಾತಾಡ್ಕೊಳ್ತಾರೆ, ಕ್ಲಿಯರ್ ಆಯಿತು. ಈ ಪದ್ಧತಿಯೆಲ್ಲ ನನ್ನ ಕೈಯಲ್ಲಿ ಏನಾಗುತ್ತೋ ಆ ಸಹಾಯ ಕೂಡ ಇಲ್ಲ ಅನ್ನೋ ಹಾಗಿಲ್ಲ, ನನ್ನ ಕೈಯಲ್ಲಿ ಆಗ್ತಕ್ಕಂಥ ಸೇವೆಯನ್ನು ಮಾಡುವಂಥದ್ದನ್ನು ಮಾತ್ರ ನಾನು ಮಾಡಬಹುದು. ಮತ್ತು ಎರಡನೇದೇನೋ ತಾವು ಕೇಳಿದಿರಿ, ಅಂದ್ರೆ ಈ ವಿಶೇಷವಾಗಿರುವಂತ ದಿನಗಳಲ್ಲಿ ಈ ನದಿ ಸ್ನಾನ, ಬಾವಿ ಸ್ನಾನ, ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದ್ರಿಂದ ಏನಾದ್ರೂ ಪುಣ್ಯ? ನದಿ ಸ್ನಾನ, ಈ ತೀರ್ಥ ಸ್ನಾನ, ತೀರ್ಥಕ್ಷೇತ್ರಗಳು ಅಂತ ಇದೆಯಲ್ಲ, ಈ ಜಗತ್ತಿನಲ್ಲೇ ಇಲ್ಲದ ಶಕ್ತಿ ಅಲ್ಲಿರುತ್ತೆ. ಅಂದ್ರೆ 3 ಕಡೆ ಇರುತ್ತೆ. ಈ ವಿಶ್ವದಲ್ಲಿಯ ಶಕ್ತಿ ಇರತಕ್ಕಂತಹದ್ದು ಈ 3ಕ್ಕಿರುತ್ತೆ. ಆ 3ಅನ್ನೂ ನೀವು ಅಷ್ಟೇ ಪ್ರಮಾಣವಾಗಿ, ಅಷ್ಟೇ ತೂಕವಾಗಿ, ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಭಕ್ತಿಯಿಂದ ನೀವು ಮಾಡಿಕೊಂಡರೆ ಅಲ್ಲಿ ಒಂದು ಕ್ಷಣ ನೀವು ಮಿಂದೆದ್ದರೂ ಸಾಕು ಆಗ್ತಕ್ಕಂತಹ ಆ ಪ್ರಯೋಜನವೇ ಬೇರೆ ಇರುತ್ತೆ. ಅಂತಹ 3 ಯಾವೆ ಅಂತಂದರೆ, ನೀವು ಗಂಗಾ ಕೇಳಿದ ಒಳ್ಳೇದಾಯಿತು. ಅಂದರೆ ತೀರ್ಥ ಸ್ನಾನ, ಗಂಗಾ, ಗೋವು, ಗಾಯತ್ರಿ. ಗಂಗಾ, ಗೋವು, ಗಾಯತ್ರಿ ಈ 3ರಲ್ಲೂ ಕೂಡ ವಿಶ್ವದ ಶಕ್ತಿ ಅಡಕವಾಗಿರುತ್ತೆ. ವಿಶ್ವದಲ್ಲೇ ಶ್ರೇಷ್ಠವಾಗಿರೋ ಶಕ್ತಿ ಈ 3ಕ್ಕಿರುತ್ತೆ. ಈ 3 ನಿಮ್ಮಲ್ಲಿರಬೇಕು ಅಂತಂದರೆ, ಯಾವಾಗಲಾದರೂ ನಾನು ಒಂದು ಸಲ ಈ ತೀರ್ಥ ಸ್ನಾನ ಮಾಡಬೇಕು, ಈ ಪುಷ್ಕರ ಸ್ನಾನ ಮಾಡಬೇಕು ಅನ್ನೋ ಹಂಬಲ ನಿಮಗಿರಬೇಕು. ಗೋವನ್ನು ಎಲ್ಲಾದರೂ ನೋಡಿದ್ರೆ ಒಂದು ಹಣ್ಣು ಕೊಡುವಂಥದ್ದು, ಅಥವಾ ವಾರಕ್ಕೊಂದ್ಸಲ ಅದನ್ನು ಯಾರದಾದ್ರೂ ಹಾಗಿರಲಿ, ನಿಮ್ಮ ಹತ್ರ ಇಲ್ಲ, ಅದಕ್ಕೆ ಒಂದು ಸ್ನಾನ ಮಾಡಿಸಿ ಅದಕ್ಕೊಂದಷ್ಟು ತಿಂಡಿನೋ ನೀವು ಗ್ರಾಸವನ್ನು ಕೊಡುವಂಥದ್ದನ್ನು ಆವಾಗ ಮಾಡ್ತಾರೆ. ಪ್ರತಿನಿತ್ಯವೂ ಮಾಡಿ, ಆಗಲಿಲ್ಲ ನಿಮ್ಗೆ ಯಾವಾಗ ಸಾಧ್ಯವಾಗುತ್ತೋ ಆಗಲಾದರೂ ಮಾಡಿ. ನನ್ನ ಗಾಯತ್ರಿ ನಾನು ಹೇಳೋ ಹಾಗಿಲ್ಲ. ವಿಶ್ವಾಮಿತ್ರರು ವಿಶ್ವಕ್ಕೆ ಕೊಟ್ಟಿರುವ ಶಕ್ತಿಯುತವಾದ ಬಲಯುತವಾದ ಒಂದು ಆಯುಧ ಅಂತಂದರೆ, ಪರಮ ಶ್ರೇಷ್ಠದ ರಹಸ್ಯವನ್ನು 14 ಲೋಕಗಳನ್ನು ಕೂಡ ನಾವು ಕಾಣುವಂಥದ್ದು, 14 ಲೋಕಗಳಿರೋ ಶಕ್ತಿಯನ್ನು ನಾವು ಪಡೆದುಕೊಳ್ಳುವಂಥದ್ದು ಏನಾದರೂ ಇತ್ತು ಅಂತಂದರೆ ಆ ಗಾಯತ್ರಿ ಮಂತ್ರದಲ್ಲಿದೆ. ಆ 24 ಅಕ್ಷರಗಳಲ್ಲೇ ನಮಗೆಲ್ಲವೂ ಕೂಡ ಕೊಟ್ಟಾಗಿದೆ. ಅಂತಹ ಗಾಯತ್ರಿ ಮಂತ್ರ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಯಾರೋ ಅನುಷ್ಠಾನ ಪ್ರಿಯರು ಮಾಡ್ತಿರ್ತೀರೋ, ಪ್ರತಿನಿತ್ಯ ನೀವೆಲ್ಲಾದರೂ ಖುಷಿಯಿಂದ ಸಂತೋಷವಾಗಿ ಹೆಚ್ಚಿಗೆ ಹೇಳಿಕೊಳ್ತೀನಿ ಅಂತಂದರೆ, ಯಾರು ಗಾಯತ್ರಿ ಮಂತ್ರವನ್ನು 24 ಲಕ್ಷಕ್ಕೂ ಅಧಿಕವಾಗಿ ಹೇಳಿರುತ್ತಾರೋ ಸಮಸ್ಯೆಗಳು ಅವರನ್ನ ನೋಡಿ ಓಡಿ ಹೋಗ್ತವಂತೆ. ನಿಮ್ಮ ಸುತ್ತಮುತ್ತ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಸಾಧ್ಯವೇ ಇಲ್ಲ. ಅದು ಯಾವುದಾದ್ರೂ ಸರಿ ಕಾಣಿಸ್ಕೊಳ್ಳೋದಿಲ್ಲ. ಅಂಥ ಶಕ್ತಿ ಇರತಕ್ಕಂಥದ್ದು ಭಗವಂತನೇ ಅಲ್ಲಿ ಇದ್ದಾನೆ. ಅಷ್ಟು ಅಂದರೆ ಗೋವು, ಗಂಗಾ, ಗಾಯತ್ರಿ ಈ 3ಅನ್ನೂ ಕೂಡ ನೀವು ಕಾಣಬೇಕಾಗಿರುವಂಥದ್ದು. ಯಾಕಂತಂದರೆ 30 ಕೋಟಿ ದೇವತ, 33 ಕೋಟಿ ದೇವತೆಗಳು ನಾವು ಆ ಗೋವಲ್ಲಿ ಕಾಣುತ್ತೇವೆ. ಗೋವು ಬಗ್ಗೆ ಮಾತಾಡಬೇಕು ಗಂಟೆಗಟ್ಟಲೆ ಅಂತ ಖುಷಿ ಇದೆ, ಹಂಬಲ ಇದೆ. ಇದು ಯಾವಾಗ ಸಾಧ್ಯವಾಗುತ್ತೋ, ನೀವಂತೂ ಸಾಧ್ಯವಾದರೆ ನಿಮ್ಮ ಜೀವಿತ ಕಾಲದಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ಸಲ ಆದರೂ ಗೋವನ್ನು ಖುಷಿಯಿಂದ ದಾನ ಮಾಡಿ. ಎಷ್ಟು ಜನ್ಮಗಳ ಪ್ರಾರಬ್ಧ ಹೊತ್ಕೊಂಡು ಇಲ್ಲಿಗೆ ಬಂದಿದ್ದೀರೋ ನೀವು. ಒಟ್ಟಾರೆ 9 ಜನ್ಮದ ತಂದಿರ್ತೀರಿ, ಇನ್ನು ಉಳಿದಿದ್ದು ತಂದಿದ್ದೀರೋ ಏನೋ ಗೊತ್ತಿಲ್ಲ. ತೊಳಿಲಿಕ್ಕೆ ಮಾರ್ಗ ಇರೋದು ಈ 3. ಕರ್ಮ ಲವಶೇಷಿ ಉಳಿಬಾರ್ದು ಅಂದರೆ ಈ 3.
ನಿಮ್ಮ ತಂಟೆಗೆ ಬರಬಾರ್ದು ಕರ್ಮ ಅಂತಂದ್ರೆ ಈ ಮೂರೇ. ನಿಮ್ಮನ್ನು ನೋಡಿದ್ರೆ ಓಡಿ ಹೋಗುತ್ತೆ, ಕರೆಂಟ್ ಶಾಕ್ ಹೊಡೆದಂಗೆ ಹೊಡೆಯುತ್ತೆ. ಯಾವುದಕ್ಕೆ? ಕರ್ಮಕ್ಕೆ. ನಿಮ್ಮನ್ನು ಯಾವುದೋ ಒಂದು ಕಷ್ಟ ನಿಮ್ಮನ್ನು ಮುಟ್ಟಕ್ಕೂ ಬರಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶಕ್ತಿ ಇರುವಂಥದ್ದು ಗಂಗಾ, ಗೋವು, ಗಾಯತ್ರಿ. ಈ ಮೂರನ್ನ ಅದ್ಭುತವಾಗಿ ಮಾಡಿಕೊಂಡು ಈಗ ನಾವು ಯಂತ್ರ ಬಳಸ್ತಾ ಇದ್ದೀನಲ್ಲ, ಇದಕ್ಕೆ 25 ವರ್ಷಗಳಿಂದ ಇಟ್ಟಿದ್ದೀನಿ ನಾನು. ಮಾನಸ ಸರೋವರಕ್ಕೆ ಹೋಗಿ ತಂದಿರತಕ್ಕಂಥ ನೀರು, ಅದರಿಂದ ಅದನ್ನು ಶುದ್ಧಿ ಮಾಡಿರ್ತೀನಿ. ನನಗೆ ಅದು ಖುಷಿ ಕೊಟ್ಬಿಡ್ದು. ಹಬ್ಬ, ಅಷ್ಟು ವರ್ಷಗಳ ಹಿಂದೆ ತಂದಿದ್ದು ನೋಡಿ, ಆ ವಾಟ್ರ್ ಒಂದು ಸ್ವಲ್ಪ ಕೂಡ ಏನೂ ಆಗಿಲ್ಲ. ಅಂಥ ನೀರೆಲ್ಲ ಈ ಅದೃಷ್ಟಕ್ಕೆ ಕೊಡ್ತಾ ಇದೀವಲ್ಲ, ಅದನ್ನೆಲ್ಲ ಅದೆಲ್ಲ ಶುದ್ಧಿ ಮಾಡಿರ್ತೀನಿ. ನನಗಾಗ ಆನಂದ ಬೇರೆ. ಪಡೆದುಕೊಂಡವರ ಭಾಗ್ಯ ಏನಿದೆ ಅದು ನನಗೆ ಗೊತ್ತಿಲ್ಲ. ಯಾರ್ಯಾರು ಏನೋ ಒಟ್ಟಾರೆಯಾಗಿ ಒಳಿತು ಕಾಣು ನೀನಷ್ಟೇ, ಒಳಿತನ್ನೇ ನೋಡು ನೀನು ಅಷ್ಟೇ, ಒಳಿತನ್ನೇ ಬಯಸು ಅಷ್ಟೇ, ನಿನಗದೇ ಆಗುವಂಥದ್ದು. ನೀನು ಯದ್ಭಾವ ತದ್ಭವತಿ. ನೀವು ಈ ಹಿಂದೆ ಪ್ರಿಪರೇಷನ್ ಇರೋದಿಲ್ಲ. ಅಡುಗೆ ಮನೆಗೆ ಬಂದರೆ ಪ್ರಿಪರೇಷನ್ ಮಾಡ್ಕೊಳ್ತೀರ ಅಂದ್ಕೊಳ್ಳಿ. ತಿಂಡಿ ಬೇಕು ಅಂದರೆ ಆ ಬಜೆಟ್ ಅಲ್ಲಿ ಏನೇನು ಸಿಗುತ್ತೆ ಅದನ್ನ ವ್ಯವಸ್ಥೆ ಮಾಡ್ಕೊಳ್ತೀರಲ್ಲ, ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಿಡ್ತೀರಲ್ಲ, ನಮಗೆ ಎಷ್ಟು ಚೆನ್ನಾಗಿ ಬೇಕು ಅದು. ಹಾಗೇ ನಿಮ್ದು ಯಾವುದೋ ಕೆಲಸದಲ್ಲಿ ಆಗ್ತಾ ಇಲ್ಲ, ಆ ಪ್ರೆಸೆಂಟ್ ಆ ಪ್ರಿಪ್ರೇಷನ್ ಏನಿರುತ್ತೋ ಅದಕ್ಕೆ ನಿಮಗೆ ಸಹಾಯಕವಾಗಿ ನಿಮ್ಮ ಮುಂದೆ ಬರುವಂಥದ್ದು, ನಿಮ್ಮ ಎಲ್ಲ ಕೆಲಸ ಸಕ್ಸಸ್ಸನ್ನು ಮಾಡಿಕೊಡುವಂಥದ್ದನ್ನು ನಾನು ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನು ಮಾಡಿದ್ದೇನೆ. ಯಾರ್ಯಾರಿಗೆ ಮುಟ್ಟುತ್ತೋ ಅವರೆಲ್ಲರೂ ಕೂಡ ಅದೃಷ್ಟವಂತರು. ಅಂತಹ ಅದೃಷ್ಟವಂತರಿಗೆ ಅದು ಸಿಗುವಂಥದ್ದು. ಅನ್ಯಥಾ ಭಾವನೆಗಳು, ಅನ್ಯಥಾ ಮಾತನಾಡತಕ್ಕಂಥವರಿಗೆ ಇದು ವೇದಿಕೆಯೂ ಅಲ್ಲ, ಅನ್ಯಥಾ ಮಾತಾಡಿಕೊಂಡು ಹಿಂಬದಿ ಇರ್ತಕ್ಕಂಥವರಿಗೆ ಇದು ಸಮಂಜಸವೂ ಅಲ್ಲ ಅನ್ನೋದು ನನ್ನ ವಾದ. ಬಹಳಷ್ಟು ಮುಖ್ಯ ಗಾಯತ್ರಿ ಅನುಷ್ಠಾನ ಜೊತೆಗಿರಲಿ. ಖಂಡಿತ ಆಗ್ಲೂ ಗುರುಗಳೇ, ಈ ಒಂದು ಅದೃಷ್ಟದ ಕೀನ ಹೇಗೆ ಪಡ್ಕೊಳ್ಬೇಕು, ಅದರ ಒಂದು ವಿಶೇಷತೆ ಏನು ಅಂತ ತಿಳಿಸ್ಕೊಟ್ರಿ. ಇನ್ನು ನಿಮ್ಮಿಂದ ಆಗ್ತಾ ಇರುವಂತಹ ಸಹಾಯಗಳು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಅದರ ವಿವರಣೆ ಕೂಡ ಕೊಟ್ರಿ ಅಂತಾನೆ ಹೇಳ್ಬೋದು. ಅವರು ಒಂದು ಬಿಸ್ನೆಸ್ ಮಾಡ್ತಿದ್ರೆ ಹೇಗೆ ಸಹಾಯ ಆಗುತ್ತೆ, ಮದುವೆಗೆ ಹುಡುಕಾಟ ಮಾಡ್ತಿದ್ರೆ ಹೇಗೆ ಸಹಾಯ ಆಗುತ್ತೆ ಅನ್ನೋದನ್ನ ತಿಳಿಸಿದ್ರಿ. ಆ ಒಂದು ವಿಚಾರ, ತಮ್ಮಲ್ಲಿರುವಂಥ ಒಂದು ಸೇವಾ ಮನೋಭಾವ, ಅದನ್ನ ಕೇಳಿ ಬಹಳನೇ ಖುಷಿ ಆಯಿತು ಅಂತ ಹೇಳ್ಬೋದು ಗುರುಗಳೇ. ಅದರ ಜೊತೆನಲ್ಲಿ ಈ ಒಂದು ಗೋವು, ಗಂಗಾ, ಗಾಯತ್ರಿ, ಇನ್ನು ಗಾಯತ್ರಿ ಮಂತ್ರದ ಪಠನೆ ಮಾಡೋದ್ರಿಂದ ಕಷ್ಟಗಳೇ ನಮ್ಮನ್ನು ನೋಡಿ ಓಡೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಇವೆಲ್ಲ ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳು. ಹರೇ ಶ್ರೀನಿವಾಸ. ಇನ್ನು ಅದೃಷ್ಟದ ಕೀನ ಪಡ್ಕೊಳ್ಬೇಕು ಅಂತಂದ್ರೆ ಇದೇ 26ನೇ ತಾರೀಕು ನೀವು ನೇರವಾಗಿ ಬಂದು ನಿಮ್ಮ ಅದೃಷ್ಟದ ಕೀನ ಪಡ್ಕೊಳ್ಬಹುದು. ನೇರವಾಗಿ ಬರಬೇಕು, ಎಲ್ಲಿ ಬರಬೇಕು, ಏನ್ ಮಾಡಬೇಕು ಹೀಗೆ ಕೇಳಿದ್ರೆ ಖಂಡಿತವಾಗ್ಲೂ ತಿಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಕ್ರೀನ್ ಮೇಲೆ ನಿಮಗೆ ಒಂದು ವಾಟ್ಸಪ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಇನ್ವಿಟೇಷನ್ ಬರುತ್ತೆ. ಎಲ್ಲಿ ಬರಬೇಕು, ಹೇಗೆ ಕೀನ ಕಲೆಕ್ಟ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತಾರೆ. ಇನ್ನು ಬರಕ್ಕಾಗದೇ ಇರೋರು ಕೂಡ ಆದಷ್ಟು ಬೇಗ ನೀವು ಕಾಲ್ ಮಾಡಿ ನಿಮ್ಮ ಒಂದು ವಿಳಾಸವನ್ನ ತಿಳಿಸೋದ್ರಿಂದ ನಿಮಗೆ ಅದೃಷ್ಟದ ಕೀನ ಕಳಿಸ್ಕೊಡುವಂತ ಒಂದು ವ್ಯವಸ್ಥೆ ಕೂಡ ಆಗುತ್ತೆ. ಅದು 26ರ ಒಳಗೆ ಮಾತ್ರ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.